ಜಗೋ ಇಸ್ ಕಮಿಂಗ್. ಚಂಡಾಳ ಆ ಬಾಯಿಗೆ ಲಕ್ವಾ ಹೊಡಿಬೇಕು ನಿನ್ಗೆ. ಏ ಸಿಟಿ ರವಿ, ಆ ಎಕಡೆ ಹತ್ಕೊಂಡು ರಪ ರಪ ಅಂತ ಹೊಡಿತಾ ಇದ್ದೆ. ನಾನೇ ಪವರ್. ಸಿಕ್ಕಿದ್ರೆ ಮಗನೇ ಬಾಕ್ಸಿಂಗ್ ಗ್ಲೌಸೇ ಬೇಡ, ಹಂಗೆ ಹೊಡೆದಾಕ್ಬಿಡ್ತೀನಿ. ಭಾರತ್ ಮಾತಾ ಕಿ ಜೈ. ಬಿಜೆಪಿಯವರ ಸ್ಲೋಗನ್ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಓಕೆ, ಆದ್ರೆ ಒಬ್ಬ ಸಾಮಾನ್ಯ ಹೆಣ್ಮಗಳಾಗಿದ್ದವಳು MLA ಆಗಿ ಮಿನಿಸ್ಟರ್ ಆದ್ರೆ ಆಕೆನೆ ಒಬ್ಬ ಬಿಜೆಪಿ ಚಾಂಡಾಳ. ಅವನ ಹೆಸರು ಚಾಂಡಾಳ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಅಲ್ಲಿ ಮುಸಲ್ಮಾನರನ್ನ ಹೇ ಭಾರತ್ ಮಾತಾ ಕಿ ಜೈ ಹೇಳ್ರ ಅಂತೇಳಿ ಹೊಡೆಯೋದು. ಇದೇ ಬಿಜೆಪಿ ಗೂಂಡಾಗಳು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ದೇ ಡಿಸರ್ವ್ ಟು ಬಿ ಕಾಲ್ಡ್ ಎಸ್ ಎ ಗೂಂಡಾ. ಸೆಕ್ಯುಲರ್ ಕಂಟ್ರಿನಲ್ಲಿ, ಸಂವಿಧಾನ ಇರೋ ಜೀವಂತ ಇರೋ ದೇಶದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಅಟ್ಯಾಕ್ ಮಾಡ್ತಾರೆ ಜನಾಂಗವನ್ನ, ಜಸ್ಟ್ ಫಾರ್ ಅ ಸೇಕ್ ಆಫ್ ವೋಟ್ಸ್. ಹಿಂಗಡೆ ಇರೋದು ಯಾರು ಗೊತ್ತೇನ್ರ? ಮಹಾತ್ಮ ಗಾಂಧಿ, ದ ಐರನ್ ಮ್ಯಾನ್ ಪಟೇಲ್ರು, ಡಾಕ್ಟರ್ BR ಅಂಬೇಡ್ಕರ್, ಕುವೆಂಪು, ನೆಹರು. ಯಾಕೆ ಗೊತ್ತಾ? ನಾವು ಕೂಡ ಕನಿಷ್ಠ ಸಿದ್ಧಾಂತಗಳಿಂದ ಬದುಕಿದ್ದೇವೆ. ನನಗೆ ಏನು ಬೇಜಾರಾಗಿಲ್ಲ, ಖಂಡಿತವಾಗಿ. ನಾನು ಬೆಳಗಾಮಲ್ಲಿ ಇದ್ದಿದ್ರೆ ಖಂಡಿತವಾಗಿ ಮಾಂಜ ಕೊಡ್ತಾ ಇದ್ದೆ ಅವನಿಗೆ. ಹೇಳ್ದಲ್ಲ, ಒಂದ್ FIR ಹಾಕ್ಸ್ಕೊಂಡು ಜೈಲ್ ಹೋಗಿ ಹೊಡಿಬೇಕು ಅಂತ ಇದ್ದೆ. ಇದು ಇವಾಗೂ ಹೇಳ್ತೀನಿ, ಅವನ್ ಯಾವನ ಹಾಕವನೇ ಪೋಸ್ಟ್ ಬಿಜೆಪಿಗೆ ಅವಮಾನ ಕೊಡ ಕೇಳಲೇ. ಯಾವನಾದ್ರೂ ಬಿಜೆಪಿನಲ್ಲಿ ಅಕ್ರಮ ಮಾಡ್ದಿರಾ, ಆಸ್ತಿ ಕಬಳಿಸ್ತೀರಾ, MLA MP ಆಗಿ ಭ್ರಷ್ಟಾಚಾರ ಮಾಡ್ದಿರಾ, ಬೇರೆಯವ್ರ ಮನೆ ಆಸ್ತಿ, ಬೇರೆಯವ್ರ ಮನೆ ಹೆಣ್ಮಗಳನ್ನ ಕೈ ಮುಟ್ಟಿದಿರಾ, ಬೇರೆಯವ್ರ ಮನೆ ಮಂಚಕ್ಕೆ ಹೋಗ್ದಿರಾ, 5 ಸ್ಟಾರ್ ಹೋಟೆಲ್ ಮಜಾ ಮಾಡ್ದಿರೋನೋ ಯಾವನಾದ್ರೂ ಬಿಜೆಪಿಲಿದ್ರೆ ಆ MP MLA ಕೊಡ್ರೋ. ನನ್ನ ಮೇಲೆ ತಾಕತ್ತಿದ್ರೆ ನೀವು ಕೊಡ್ರೋ. ಬೀದಿಗೆ ಹೇಳ್ತೀನಿ, ಕೊಡ್ರೋ. 100% ಬೀದಿಗೆ ಹೇಳ್ತೀನಿ ನಿಮ್ಮನ್ನ. ಜಗೋ ಇಸ್ ಕಮಿಂಗ್. ನನ್ ಗೊತ್ತಾಡ್ರಲ್ಲೇ, ಕಾಂಗ್ರೆಸ್ ಅವ್ರನ್ನ ನೀವು ಪುಟ್ಗೋಸಿಗೂ ಇಟ್ಕೊಂಡಿಲ್ಲ. ಹಂಗಂದ್ ಮಾತ್ರಕ್ಕೆ 6 ಕೋಟಿ ಕನ್ನಡಿಗರಲ್ಲಿ ಗಾಂಡುಗಳು ಯಾರು ಇಲ್ಲ, ಇಲ್ಲಿ ಎಲ್ಲ ಗಂಡಸೇ ಇರೋದು. ನೀವೇನೋ ಅನ್ಕೊಂಡ್ಬಿಡ್ತೀರಲ್ಲಿ. ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತೀರಾ. ನಾವು ಚಪ್ಪಾಳೆ ಹೊಡಿಬೇಕನ್ನೋಲೇ, ಚಪ್ಪಾಳೆ ಹೊಡಿಬೇಕಾ? ಎಷ್ಟೋ ಧೈರ್ಯ ನಿಮ್ಗೆಲೇ. ಆ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನನೇ ಮಕ್ಕಳ, ನಿಮ್ಗೆ ಓದ್ಬೇಕಲ್ಲ, ಆ ವಿದ್ಯೆ ಅನ್ನೋದು ತಲೆಗೆ ಹೋಗಿರ್ಬೇಕಲ್ಲ ನಿಮ್ಗೆ. ಅದೇ ಸಂವಿಧಾನನಲ್ಲೇ ಈ ಸಿಟಿ ರವಿನ MLC ಮಾಡಿರೋದು, ನಿಮ್ ಯಡಿಯೂರಪ್ಪನ CM ಮಾಡಿದ್ದು, ನಿಮ್ಮ ಮೋದಿನ ಪ್ರೈಮ್ ಮಿನಿಸ್ಟರ್ ಮಾಡಿರೋದಲ್ಲೇ. ಏನ್ ಅನ್ಕೊಂಡ್ಬಿಡ್ತೀರಾ ನೀವು ಬಿಜೆಪಿಯವರು? ಏನ್ UP-ನೇನೋ ಇದು, ಬಿಹಾರ ಇದು, UP-ನೇನೋ ಇದು, ಬಿಹಾರ ಇದು. ಸಾಮಾನ್ಯ ಹೆಣ್ಮಕ್ಳು ನಿಮ್ ಪ್ರಕಾರ ಮಿನಿಸ್ಟರ್ ಆಗ್ಬಾರ್ದು, MLA ಆಗ್ಬಾರ್ದು. ನಿಮ್ ಪ್ರಕಾರ ನಿಮ್ಗೆ ಬೆಡ್ರೂಮ್ ಅಲ್ಲಿ ಮಲ್ಕೊಬೇಕೇನ್ರ? ಬೆಡ್ರೂಮ್ ಅಲ್ಲಿ ಬಂದು ಮಲ್ಕೊಬೇಕ ಸಾಮಾನ್ಯ ಹೆಣ್ಮಕ್ಳು? ಬೆಡ್ರೂಮ್ ಅಲ್ಲಿ ಬಂದು ಮಲ್ಕೋಬೇಕೇನಾ? ಮಲಗ್ಬಿಟ್ಟು ನೀವು ಚೆನ್ನಾಗಿ ಮಾಡಿದ್ಮೇಲೆ ಮಾಡಿಸ್ಕೊಂಡೋಗಿ ಮೂಲೆನಲ್ಲಿ ಮುಸ್ಲೆ ತಿಕ್ಕಬೇಕಾ? ಈಗ್ಲೂ ಹೇಳ್ತಾ ಇದ್ದೀನಿ, ಬಿಜೆಪಿನಲ್ಲಿ ಕಂಡೋರ್ ಆಸ್ತಿ, ಕಂಡೋರ್ ಹೆಣ್ಣು, ಕಂಡೋರ್ ಮಂಚ, ಸಾರ್ವಜನಿಕ ಜಾಗದಲ್ಲಿ ಕೂತ್ಕೊಂಡು ಲೂಟಿ ಮಾಡದೇ ಇರೋ ಯಾವನೇ ಇದ್ರು ಹೋಗ್ರ, ಕೊಡ್ರೋ. ನನ್ನ ಮೇಲೆ ಕಂಪ್ಲೇಂಟ್ ತಾಕತ್ತಿದ್ರೆ ಐ ವಿಲ್ ಡೀಲ್ ವಿತ್ ಇಟ್. ಸಿಟಿ, ನೀನು ಒಳ್ಳೆಯವ್ರ ಮುಖ ನೋಡಿದ್ದೆ. ನಾನೇನಾದ್ರೂ ಬೆಳಗಾಮಲ್ಲಿ ಇದ್ದಿದ್ರೆ ಚಪ್ಪಲಿ ಏಟ್ ಗ್ಯಾರಂಟಿ ಬೀಳ್ತಾ ಇತ್ತು ನಿನಗೆ. ಭಾರತ್ ಮಾತಾ ಕಿ ಜಯ ಒಂದು ಕಡೆ,
ಭಾರತ್ ಮಾತಾ ಕಿ ಜೈ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ವೇಶ್ಯ. ಬಾಯ್ ಹೆಂಗೋ ಬಂತಲೇ, ಬಾಯ್ ಹೆಂಗೋ ಬಂತ ನಿಮ್ಗೆ? ಏಯ್, ಕೆಂಪೇಗೌಡನ ವಂಶದವ್ರು ನಾವು. ಬೆಂಗಳೂರು ಅವನೇ ಕಟ್ಟಿದ್ದು. ನಾನ್ ನೋಡಿದ್ರು ಜೈಲಿನಲ್ಲಿ ವಾಡ್ದು ಬಿಟ್ಟು ಜೈಲಿಗೆ ಹೋಗ್ತೀನಿ. ಈಗಲೂ ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ಯಾರಿಗೆ ಆಗಿರ್ಲಿ ಅಸಹ್ಯವಾಗಿ ನಡ್ಕೊಂಡ್ರೆ ಮನೆಗ್ ನುಗ್ಗಿ ಹೊಡಿತೀವಿ. ಮನೆಗ್ ನುಗ್ಗಿ ಹೊಡಿತೀನಿಲ್ಲ. ನಾನ್ ಡಿ ಕೆ ಶಿವಕುಮಾರ್ ಅಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಸರ್ ಗುಂಡಾಯಿಸಂ ಮಾಡಿದಂತೆ ನೀವು ರವಿ ಮೇಲೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ಬೇಕಾಯ್ತು, ಡೆಪ್ಯೂಟಿ ಸಿಎಂ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ನಾವು ಮಾತಾಡಿದ್ರೆ ಬಿಡಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಕೊಲಿಗು, ನಮ್ಮ ಪಾರ್ಟಿ MLA, ನಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರು. ಆಕೆನಂದ್ರೆ ಸುಮ್ಮನೆ ಬಿಡ್ತೀವ ಅಂತ ಬರ್ಬೇಕಾಗಿತ್ತು, ಹೊಡಿತೀವಿ ಅಂತ ಹೇಳ್ಬೇಕಾಗಿತ್ತು. ಅದೇ ಬಿಜೆಪಿ ಅವರಾಗಿದ್ರ ಹೇಳಿರೋರು ಮನೆ ನುಗ್ಗಿ ಹೊಡಿತೀವಿ ಅಂತ. ಕಾಂಗ್ರೆಸ್ ಅವರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಯಾವುದೇ ಹೆಣ್ಮಕ್ಳನ್ನ ಕೀಳಕ್ಕ ಅಂದ್ರೆ ಆ ಹೆಣ್ಮಕ್ಳ ಮಾನ ಕೈ ಇಟ್ರೆ ಮನೆ ನುಗ್ಗಿ ಹೊಡಿತೀರಲ್ಲ, ಮನೆ ನುಗ್ಗಿ ಹೊಡಿತೀರಿ, ಹಾಕೊಳ್ರಿ ಇನ್ನೊಂದು FIR. ನೀವು ಅಷ್ಟೇ ನನ್ನ ಮಕ್ಕಳ. ಇಲ್ಲಿ ಏನಿರೋ ಒಂದು ಕಿತ್ತೋಗಿರೋ ಕಮೆಂಟ್ ಅನ್ನೇ ನಿಮ್ಗೆ ಯೋಗ್ಯತೆ. ಡೂಪ್ಲಿಕೇಟ್ ಫೇಸ್ಬುಕ್, ಡೂಪ್ಲಿಕೇಟ್ ಮಾತ್ ನನ್ನ ಮಕ್ಕಳ ನೀವಲ್ಲೇ. ಕೆಂಪೇಗೌಡ ವಂಶದವರಲ್ಲೇ ಬದುಕಕ್ಕೋಸ್ಸಾಯಿ, ಬಡ್ದಾಡಕ್ಕೋಸ್ಸಾಯಿ, ಹೋರಾಟ ಮಾಡಕ್ಕೋಸ್ಸಾಯಿ, ಜೈಲ್ಗೆ ಹೋಗಕ್ಕೋಸ್ಸಾಯಿ, CM ಕುರ್ಚಿ ಮೇಲೆ ಕೂರಕ್ಕೋಸ್ಸಾಯಿ. ಇದು ಕಣಲೇ, ಇದು ಕಣ. ಸಿಕ್ಲಿ ಅವನ್ ಕೈ ಇವಾಗ್ಲೂ, ಅವನ್ ಇವಾಗ್ಲೂ ಸಿಗ್ಲಿ. ಅವನ ಗಾನ ಮಾಂಜ ಕೊಟ್ಟಿಲ್ಲ. ನನ್ನ ಹೆಸರು ಕೆಂಪೇಗೌಡನ ವಂಶದ ಜಗದೀಶ ಅಲ್ಲ. ಈಗಲೂ ಹೊಡಿತೀವಿ, ಬೇಕಾದ್ರೆ FIR ಹಾಕ್ಸ್ಕೊಳ್ಳಿ. ಜಗದೀಶ ಧಮ್ಕಿ ಕೊಟ್ಟ ಅಂತ FIR ಮಾಡಿಸ್ರಲೇ, ಮಾಡಿಸ್ರಲೇ, ಹೊಡೆದೇ ಹೊಡ್ತೀವಿ. ಅವಾಗ FIR ಮಾಡಿಸಿ. ಅವನ ಗಾನ ಹುಡುಕಿ ಹೊಡೆದಿಲ್ಲ. ನನ್ನ ಹೆಸರು ಜಗದೀಶ ಅಲ್ಲ. ಅವನು ಆ OT ರವಿಗೆ ನೀವು ಹೇಳ್ದಲ್ಲ, ಈಗ ಬರೀ ವಾರ್ನಿಂಗ್. ಒಬ್ಬ ಕ್ಯಾಬಿನೆಟ್ ಮಂತ್ರಿಯನ್ನ ವೇಶ್ಯೆಗೆ ಹೋಲಿಸಿದ್ದಕ್ಕೆ ಫೇಸ್ಬುಕ್ ಅಲ್ಲಿ ವಾರ್ನಿಂಗ್. ನೆಕ್ಸ್ಟ್ ಟೈಮ್ ಮನೆಗೆ ನುಗ್ಗೆ ಹೊಡಿತೀವಿ. ಮನೆಗೆ ನುಗ್ಗಿ ಹೊಡಿತೀರಲ್ಲ. ಭಾರತ್ ಮಾತಾ ಕಿ ಜೈ. ಈಗ ಹೆಂಗಿದೆ ಭಾರತ್ ಮಾತಾ ಕಿ ಜೈ? ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ ಭಾರತ್ ಮಾತಾ ಕಿ ಜೈ ಹೇಳ್ತೀವಿ ನಾವು. ಇದು ಭಾರತ್ ಮಾತಾ ಕಿ ಜೈ. ಒಬ್ಬೊಬ್ಬ ಹೆಣ್ಮಗಳು ಭಾರತ ಮಾತೇನೆ ನಮಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭಾರತ ಮಾತೇನೆ. ನಿನಗೆ ಹೆಂಗೋ ನಾಲ್ಗೆ ಬಂತಲೇ, ಓಟಿ ಕುಡುಕು ನನ್ನ ಮಗನೇ. ಕುಡಿದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಲುಚ್ಚ ಲಫಂಗ ತರ ಮಾತಾಡ್ತೀನೋ. ಲುಚ್ಚ ಒಕ್ಕಲಿಗ ಅಂತೆ, ಒಕ್ಕಲಿಗ. ಕೆಂಪೇಗೌಡನಲ್ಲೇ ನಿಜವಾದ ಒಕ್ಕಲಿಗ. ಅವನ RR ನಗರದವನು ಪೋಟುಂಡಿ ಆ ಆಂಧ್ರ ವಾಲನ್ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಅವನು ವಿದ್ಯಾ ಹಿರೇಮಠ ಲಿಂಗಾಯತ್ ಹೆಣ್ಮಗಳನ್ನ ನಗ್ನ ಮಾಡಿ ವಿಡಿಯೋ ಮಾಡಿಸ್ತಾನವನು. ಆ ಪೋಟುಂಡಿ ಆ RR ನಗರದ ಮುನ್ರತ್ನ ನಾಯ್ಡು ವಿದ್ಯಾ ಹಿರೇಮಠದು ಲಿಂಗಾಯತ್ ಹೆಣ್ಮಗಳ ನಗ್ನ ವಿಡಿಯೋ ಮಾಡಿಸ್ತಾನೆ. ಆ 420 ನನ್ನ ಮಗ, ಅವನು ಬಿಜೆಪಿ. ಸಹಾಯ ಕೇಳ್ಕೊಂಬಂದ್ರೆ ಆ ಹೆಣ್ಮಗಳಿಗೆ ಮಜಾ ಮಾಡೋನು ರಮೇಶ್ ಜಾರಕಿಹೊಳಿ, ಅವನು ಬಿಜೆಪಿ ಪಕ್ಷ ಕೆಟ್ಟದು ಅಂತ ಹೇಳ್ತಾ ಇಲ್ಲ. ವಾಜಪೇಯಿ ಅಂತ ಒಳ್ಳೆಯವರು ಇದ್ದಾರೆ, ಅದರಲ್ಲಿ ಇದ್ರು. ಇವತ್ತು ರೇಪಿಸ್ಟ್ಗಳು, ಲೂಟಿಕೋರರು. ಅವನು ಮಾಜಿ CM ಯಡಿಯೂರಪ್ಪ
ಒಬ್ಬ ಮೈನರ್ ಮಗು ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಇದೆ. ಚಾಂಡಾಳನ್ ತಗೊಂಬಂದು ಎಲ್ಲೋ ಯಡಿಯೂರಪ್ಪ ನೆನ್ನೆ ಹೇಳಿದ ಕೈ ಬಡ ಹಾಕೊಂಡಿಲ್ಲ ಅಂತ. ಆ ಮೈನರ್ ಹೆಂಗೋ ಮುಟ್ಟಿದೆ ನೀನು? ಯಡಿಯೂರಪ್ಪ ಹೆಂಗ್ ಮುಟ್ದೆ? ಒಂದು ಮಗುನ ಬಿಟ್ಟಿಲ್ವಲ್ಲ ನೀವು? ಪೋಸ್ಕೋ ಕೇಸ್ ಇದೆ. ಚಾಂಡಾಳ ನೀನ್ ಹೆಂಗೋ ಮಾತಾಡ್ತೀಯ ಮೈಕ್ ಇಟ್ಕೊಂಡು? ಯಡಿಯೂರಪ್ಪ ಬಸವಣ್ಣನ ಅನುಯಾಯಿಗಳು ಅಂತ ಹೇಳ್ಕೊಂಡು ಆ ಬಸವೇಶ್ವರ್ಗೆ ಅವಮಾನ ಮಾಡ್ತಿರಲ್ಲ ಚಾಂಡಾಳ್ರ. ಒಂದು ಮಗುನ ಬಕ್ಷಿಸ್ಲಿಲ್ಲ ಮಾಜಿ ಸಿಎಂ ಯಡಿಯೂರಪ್ಪ. ಪೋಸ್ಕೋ ಕೇಸ್ ಇದೆ ಅವನ ಮೇಲೆ. ಅವನು ಮೈಕ್ ಇಟ್ಕೊಂಡು ಮರ್ಯಾದೆ ಸಂದರ್ಭ ಮಾತಾಡ್ತೀನೋ ನೀನು? ನಾಚಿಕೆ ಆಗಲ್ಲ ನಿನ್ಗೆ? ನಾನು ಒಕ್ಕಲಿಗ, ಕೆಂಪೇಗೌಡನ ವಂಶದವನು, ಆದ್ರೆ ಬಸವಣ್ಣನ ಅನುಯಾಯಿ, ಕುವೆಂಪು ಅನುಯಾಯಿ, ಸರ್ವ ಜನಾಂಗದ ಶಾಂತಿ ತೋಟ ಇದು. ಬೆಂಕಿ ಹಚ್ತಿರಲ್ರ ಬಕಾಸುರ, ಬೆಂಕಿ ಹಚ್ತೀರ ನೀವು. ಕಂಪ್ಲೇಂಟ್ ಆ ಯೋಗ್ಯತೆ ಇದೆ ನಿಮ್ಗೆ? ಬರೋ ಕೊಡ್ರ, ಚಾಲೆಂಜ್ ಕೊಡ್ರಲ್ಲ. ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ. ಇನ್ನೊಬ್ಬ ಮಲ್ಲೇಶ್ವರದವನು ವಯಾಗ್ರ ಮಾತೆ ತಂದ್ಕೊಡ್ತಾನೆ. ಆ ಚಿಕ್ಕಬಳ್ಳಾಪುರ ತಲೆ ಹಿಡ್ಕ ಹೆಣ್ಮಕ್ಳು ಕರ್ಕೊಂಬಂದ್ ಮಲಗಿಸ್ತಾನೆ. ಇನ್ನೊಬ್ಬ ಶಿವಮೊಗ್ಗದವನು ಮೈನರ್ ಹೆಣ್ಮಗಳನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ. ಅವನು ಬೆಳಗಾವನು. ಆ ಚಾಂಡಾಳ ಸಹಾಯ ಕೇಳ್ಕೊಂಬಂದ್ರೆ ಮಂಚದ ಮೇಲೆ ಆ ಹೆಣ್ಮಗಳ ಜೊತೆ ಮಜಾ ಮಾಡಿ ಬ್ಲೂ ಫಿಲ್ಮ್ ರಿಲೀಸ್ ಮಾಡ್ತಾನೆ. ಇವಾಗ ಇವನು ಭಾರತ್ ಮಾತಾ ಕಿ ಜೈ ಅನ್ನೋ ಬಾಯಲ್ಲಿ ವೇಶ್ಯ ಅಂತಾನೆ ಇವನು. ನಿನ್ ತಾಯಿ ಇಲ್ಲೇನೋ? ತಾಯಿ ಇಲ್ಲ. ಓಟಿ ರವಿ ತಾಯಿ ಇಲ್ವೇನೋ ನಿನ್ಗೆ? ಆ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷ ಸುಮ್ನೆ ಇದಾರೆ. ಆ ಜಾಗದಲ್ಲಿ ನಾನಾಗಿದ್ರೆ ನಿನ್ನ ಕುತ್ತಿಗೆ ಮೇಲೆ ಹೆಜ್ಜೆ ನಾನಿಕ್ತಾ ಇದ್ದೆ. ಚಾಂಡಾಳನ್ ತಗೊಂಬಂದು ಯಾವನ ಭಯ ಬೀಳ್ತಾನಲ್ಲೇ? ಜೈಲು FIR ಯಾವನ್ ಭಯ ಬೀಳ್ತಾನೆ? ಐ ಡೋಂಟ್ ಕೇರ್. ಎಲ್ಲ ಬಿಟ್ಟ ಮೇಲೆನೆ ನಾನ್ ರಾಜಕಾರಣಿ ಆಗಕ್ಕೆ ಒಪ್ಪಿರೋದು. ಎಲ್ಲ ಬಿಟ್ಟಿದ್ದೀನಿ ನಾನು. ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಮನೆಗ್ ನುಗ್ಗು ಹೊಡಿತೀವಿ. ಇನ್ನೊಮ್ಮೆ ಅವನೇನ್ ಮಾಡ್ದ? ಅವನು ಕುಮಾರಸ್ವಾಮಿ ಅಣ್ಣನ್ ಮಗನು. ಕುಮಾರಸ್ವಾಮಿ ನೋಡಿದ್ರೆ ರೀಲ್ ಓದ್ತಾ ಅಂತಾನೆ. ಇವನ್ ನೋಡಿದ್ರೆ ಆ ಚಾಂಡಾಳ ಕುಮಾರಸ್ವಾಮಿ ಅಣ್ಣನ್ ಮಗನು. ರೇವಣ್ಣನ್ ಮಗನು. ಏನೋ ಅವನ ಹೆಸರು ಪ್ರಜ್ವಲ್. ನಿಮ್ಮ ಯೋಗ್ಯತೆ ಬೆಂಕಿ ಹಾಕ. ಹಾಸನದ ಓರಿ ನೀನು ಎಷ್ಟು ಜನ ಗುಂಬಿಟ್ಟು ಈಗ ಬೇಲ್ ಸಿಗದೆ ಪರ ಪ್ರಕಾರದಲ್ಲಿ ಕಂಬಿ ಎಣಿಸ್ತವನೆ ಚಾಂಡಾಳ. ನಿಮ್ಗೆಲ್ಲ ಮಾನ ಮರ್ಯಾದೆ ಬೇಕೇನ್ರೋ? ನಿಮ್ಗೆ ಮಾನ ಮರ್ಯಾದೆ ಕೊಡ್ಬೇಕಾ ನಿಮ್ಗೆ? ಯಾರಪ್ಪಂದು ಕರ್ನಾಟಕ ಏನ್ರೋ? ಬಿಹಾರ UP ಮಾಡಕ್ ಹೊಟ್ಟಿದ್ದೀರಾ ಚಾಂಡಾಳ್ರ? ದೇಶಕ್ಕೆ ಶಕ್ತಿ ತುಂಬದ ಆ ಡಾಕ್ಟರ್ BR ಅಂಬೇಡ್ಕರ್ ಅವನನ್ನ ಒಬ್ಬ ಜೈನು, ಒಬ್ಬ ಮಾರ್ವಾಡಿ ಪಾರ್ಲಿಮೆಂಟ್ ಅಲ್ಲಿ ಅವಮಾನ ಮಾಡ್ತಾನೆ. ಒಬ್ಬ ಮಾಜಿ ಗಡೀಪಾರ್, ಒಬ್ಬ ಮಾಜಿ ಕೊಲೆಗಾರ ಆರೋಪ ಇದ್ದವನು. ಅದೃಷ್ಟ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟ ಅದೃಷ್ಟ. ಗೃಹ ಮಂತ್ರಿ ಆದ. ಅದೇ ಗೃಹ ಮಂತ್ರಿ ಆದ್ಮೇಲೆ ಅದೇ ಅಂಬೇಡ್ಕರ್ನ ಅವಮಾನ ಮಾಡ್ತಾನೆ. ಎಂತ ಚಾಂಡಾಳ ಇರ್ಬೇಕು ಲೆಕ್ಕ ಹಾಕಲಿ. ಒಬ್ಬ ಜೈನ್ ಮೂಲ ನಿವಾಸಿ, ಅಂಬೇಡ್ಕರ್ ಮೂಲ ನಿವಾಸಿ, ಅವ್ರನ್ನ ಅವಮಾನ ಮಾಡ್ತಾರೆ. ಕೇಳಿದ್ರೆ ಕಾಂಗ್ರೆಸ್ ಮಾಡ್ಲಿಲ್ಲ. ಎಲ್ಲದಕ್ಕೂ ಕಾಂಗ್ರೆಸ್ ಬೇಕೇನೋ? ಯಾಕೆ ನಿಮ್ದೇನು ಒರಿಜಿನಲ್ ಇಲ್ವೇನೋ? ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ. ರಾಮೇಶ್ವರಂ ಕ್ಯಾಫಿನಲ್ಲಿ ಬಾಂಬ್ ಬಿಟ್ರಲ್ಲ. ಕರ್ನಾಟಕ ಪೊಲೀಸ್ ಆಗಲ್ಲ ಅಂದ್ರೆ, ಕರ್ನಾಟಕ ಪೊಲೀಸ್ ಅವ್ರಿಗೆ ತಾಕತ್ತಿಲ್ಲ ಅಂದ್ರೆ ಓಕೆ, ಕರ್ನಾಟಕ ಪೊಲೀಸ್ಗೆ ತಾಕತ್ತಿಲ್ಲಪ್ಪ. ಅವನು ಜೇಮ್ಸ್ ಬಾಂಡ್. ಓಹೋ, ಯಾವ ಸೀಮೆ ಜೇಮ್ಸ್ ಬಾಂಡ್ ಗೊತ್ತಿಲ್ಲ. ಅವನು ಡಕಾಯ್ತ. NIA ಕರ್ಕೊಂಬಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್. ಓಹೋ, ಹೆಸರು ದೊಡ್ಡದು, ಕೆಲಸ ಮಾತ್ರ ಏನೂ ಇಲ್ಲ. ರಾಮೇಶ್ವರಂ ಕ್ಯಾಫೆ ಬಾಂಬ್ ಬಿಟ್ಟು ಚಾಂಡಾಳ್ರ ಬಾಂಬ್ ಬಿಟ್ಟು 1 ವರ್ಷ ಆಯ್ತು.
ಎಲ್ಲ ಬಾಂಬ್ ಇಟ್ಟೋನ, ಎಲ್ಲ ಜೇಮ್ಸ್ ಬಾಂಡ್, ಅಜಿತ್ ಡೋವೆಲ್ ಎಲ್ಲ ಲೈ, ಎಲ್ಲ ಅಜಿತ್ ಡೋವೆಲ್ ಹಿಡ್ಕೊಂಬಂದ ಅವನ್ನ. ಆರಾಮಾಗಿ ಅವನು ಬಾಂಬ್ ಇಟ್ಬಿಟ್ಟು ಉತ್ತರ ಕಾಶಿ ಗೋಮುಖಲ್ ಅವನಂತೆ ಆರಾಮಾಗಿ ಗಾಂಜಾ ಹೊಡ್ಕೊಂಡು ಬಾಂಬ್ ಇಟ್ಟ ಮೇಲೆ ಅಲ್ಲಿ ಮಜಾ ಮಾಡ್ತಾವನೆ. ನಾನು ಮಕ್ಕಳ ಲೇ ಬಾಂಬ್ ನೀವೇ ಇಡ್ಸಿದ್ರು ನಮ್ಗೆ ಚೆನ್ನಾಗ್ ಗೊತ್ತು. ರಾಮೇಶ್ವರಂ ಕ್ಯಾಫಿನಲ್ಲಿ ನೀವೇ ಬಾಂಬ್ ಇಡಿಸ್ಬಿಟ್ಟು ಅವನನ್ನ ಹಿಮಾಲಯದಲ್ಲಿ ಆ ಉತ್ತರ ಕಾಶಿನಲ್ಲಿ ಗಾಂಜಾ ಹೊಡ್ಕ ಅಂತ ಬಿಟ್ಟಿದ್ದೀರಾ. ಎಲ್ಲ ಹೋದ ಅಜಿತ್ ಡೋವೆಲ್, ಎಲ್ಲ ಜೇಮ್ಸ್ ಬಾಂಡ್, ಯಾಕೋ ಹಿಡ್ಕೊಂಬಂದಿಲ್ಲ ಅವನನ್ನ? ಮನೆ ಹೇಳ್ರ ಬಾಂಬ್ ಯಾರು ಇಡ್ಸಿದ್ದು? ರಾಮೇಶ್ವರಂ ಕ್ಯಾಫಿನಲ್ಲಿ ಬಾಂಬ್ ಇಡಿಸಿದವ್ರು ಯಾರು? ಯಾರೋ ಬಾಂಬ್ ಇಡಿಸಿದವರು ಮಾತಾಡ್ರೋ ಬಿಜೆಪಿ ಅವರ. ಯಾರು ಬಾಂಬ್ ಇಡಿಸಿದ್ದು? ಕರ್ನಾಟಕ ವಾಂಟ್ಸ್ ಟು ನೋ. ರಾಮೇಶ್ವರಂ ಕ್ಯಾಫಿನಲ್ಲಿ ಬಾಂಬ್ ಇಡಿಸಿದವ್ರು ಯಾರು? ನಾನು ಹೇಳ ಉತ್ತರ ಹೇಳನಾ? ಜೈಲ್ಗೆ ಹೋಗ್ಬಿಡ್ತೀರಾ. ರಾಮೇಶ್ವರಂ ಕ್ಯಾಫಿನಲ್ಲಿ ಬಾಂಬ್ ಇಡಿಸಿದವ್ರು ಯಾರು? ನಾನು ಹೇಳ? ಕರ್ನಾಟಕ ಪೊಲೀಸ್ ಹೇಳಲ್ಲ. ಅಜಿತ್ ಡೋವೆಲ್, ಜೇಮ್ಸ್ ಬಾಂಡ್ ಹೇಳ್ಸ್ರ ಅವನ್ ಕೈಯಲ್ಲಿ. ಯಾರು ಬಾಂಬ್ ಇಡ್ಸೋನೋ? ಎಲ್ಲೋದ ಅವ್ನ್ ಬಾಂಬ್ ಇಟ್ಟೋನೋ? ಯಾಕೆ ಇಟ್ಕೊಂಡ್ ಬಂದಿಲ್ಲ? ಲೇ ಯಾವ ಗಾಂಡು ಶೋಕಿ ಮಾಡ್ತಿರೋ ನೀವು? ನಾವೇನೋ ಕೈಗೆ ಬಳೆನ ತೊಡ್ಕೊಂಡಿದ್ದೀವಿ. ಮುಖ ಹೊಡೆದ್ರೆ ಒಪ್ಪನ ಹೊಡ್ಬೇಕು, ಹಂಗ್ ಹೊಡಿತೀವಿ. ಸ್ವಾಭಿಮಾನಿ ಕನ್ನಡಿಗರು ನಾವು. ನಮ್ಮ ತಂಟೆಗೆ ಪಕ್ಷ ಗಿಕ್ಷ ಅಂತ ಬಂದ್ರೆ ಪಿತೃಪಕ್ಷ ಮಾಡ್ಬೇಕು ನೀವು. ಎಚ್ಚರ. ಒಬ್ಬ ಅಂಬೇಡ್ಕರ್ ಈ ದೇಶಕ್ಕೆ 78 ವರ್ಷ ಆದ್ರೂ ಶಕ್ತಿ ತುಂಬಿದ್ದಾನೆ. ಚಾಂಡಾಲ್ರ ನಿಮ್ಮ ಯೋಗ್ಯತೆಗೆ ದೇಶವನ್ನ ಬಿಡಿ ಬಿಡಿಯಾಗಿ ಹೊಡಿತಾ ಇದ್ದೀರಾ. ಪ್ರತಿದಿನ ಲೂಟಿ ಮಾಡ್ತಾ ಇದ್ದೀರಾ. ನಮ್ಮ ಟ್ಯಾಕ್ಸ್ ಅನ್ನ ನುಂಗಿ ನೀರು ಕುಡಿತಾ ಇದ್ದೀರಾ. ನಾನು ಇನ್ನ ಕೈ ಇಟ್ಟಿಲ್ಲ ಬಿಜೆಪಿಗೆ. ಬಿಜೆಪಿ ದೊಡ್ಡ ಲಿಸ್ಟೇ ಇದೆ. ಯಡಿಯೂರಪ್ಪನ ವಿಜೇಂದ್ರನ ಬೀದಿಗೆ ಎಳಿಬೇಕೇನಾ? ಎಳಿಬೇಕಾ? ಯಡಿಯೂರಪ್ಪನ ವಿಜೇಂದ್ರನ ಬೀದಿಗೆ ಎಳಿಬೇಕೇನಾ? ಎಳಿಲ್ಲ. ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ ಅವನ್ನ ಬೀದಿಗೆ ಎಳಿಬೇಕಾ? ಎಳಿಲ್ಲ. ಎಳಿಬೇಕೇನಾ? ಯಾರಿಗ ಹೇಳ್ತೀರಾ ನೀವು? ಯಾರಿಗೋ ಹೇಳ್ತೀರಾ ನೀವು? ಇವತ್ತು ಕರ್ನಾಟಕನ ಲೀಸ್ಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ. ಕರ್ನಾಟಕ ಲೀಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ. ಬೆಂಕಿ ಇಚ್ಚಕ್ಕೆ ಲೀಸಾ? ನೀವೆಲ್ಲ ಚೆನ್ನಾಗಿರ್ಬೇಕು. ನಿಮ್ ಮಕ್ಕಳೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ಬೇಕು. ನಿಮ್ ಹೆಂಡ್ರುಗಳು ವುಮೆನ್ಸ್ ಕ್ಲಬ್ ಅಲ್ಲಿ ಇಸ್ಪೀಟ್ ಆಡಿ ಮಜಾ ಮಾಡ್ಬೇಕು, ಶಾಪಿಂಗ್ ಮಾಡ್ಬೇಕು. ಸಮಾಜ ಮಾತ್ರ ಪ್ರತಿ ದಿವಸ ತುರಿತಾ ಇರ್ಬೇಕು, ನಿರುದ್ಯೋಗ ತಾಂಡವಾಳ್ತಾ ಇರ್ಬೇಕು, ಬೆಲೆ ಏರಿಸ್ತಾ ಇರ್ಬೇಕು, ನಮ್ಮನ್ನ ಕಿತ್ಕೊಂಡು ತಿಂತಾ ಇರ್ಬೇಕು ನೀವು. ಆವಾಗೆಲ್ಲ ಎಂತ ಸೈಕೋಗಳು ನೀವು? ಎಂತ ಸೈಕೋಗಳು ನೀವು? ಎಂತ ಸೈಕೋಗಳಲ್ಲ ನೀವು? ಸೈಕೋ ಅಲ್ವೇನ ನೀವು? ಒಬ್ಬೊಬ್ಬನ ಇತಿಹಾಸ ನನ್ನ ಹತ್ರ ಐತೆ. ಯಡಿಯೂರಪ್ಪನ ಇತಿಹಾಸ ಐತೆ, ಈಶ್ವರಪ್ಪನ ಇತಿಹಾಸ ಐತೆ, ವಿಜೇಂದ್ರನ ಇತಿಹಾಸ ಐತೆ. ಯಾರ್ದು ಬೇಕೋ? ಬಿಜೆಪಿ ಯಾರ್ದು ಬೇಕು ಇತಿಹಾಸ? ಯಾರ್ದು ಕೊಡ್ಲಿ? ನಾನ್ ಕಾಂಗ್ರೆಸ್ ಅವ್ರ ತರ ಭಯ ಬೀಳಲ್ಲ. ಇಡಿ ಸಿಬಿಐ ಬಗ್ಗೆ ಕೇರ್ ಮಾಡಲ್ಲ. ನಾನೇ ಪವರ್. ಇನ್ನೊಮ್ಮೆ ಕರ್ನಾಟಕದಲ್ಲಿ ಯಾವುದನ ಹೆಣ್ಣು ಮಕ್ಕಳನ್ನ ಅವನ್ ಪ್ರಜ್ವಲ್ ತರ, ಇವನು ರಮೇಶ್ ಜಾರಕಿಹೊಳಿ ತರ, ಯಡಿಯೂರಪ್ಪನ್ ತರ, ಅವನು ಆ 420 ಮುನ್ರತ್ನ ನಾಯ್ಡು ತರ, ಈ CT ರವಿ ತರ ಏನಾದ್ರೂ ಮಾಡಿದ್ರೆ ನಾವ್ ಯಾರು ಬಳೆ ಹಾಕೊಂಡಿಲ್ಲ ಕಣಲೇ. ಆದ್ರೆ ಒಂದು FIR, ಒಂದು ಸತಿ ಜೈಲು. ಬಟ್ ನಿಮ್ಮ ಗಾನ ಮಕಾಮೂತಿ ಹೊಡೆದೋಗಂಟ ಹೊಡೆದಾಕ್ತಿವಿ. ನಿಮ್ಮನ್ನ ನಾಪ್ಕ ಇಟ್ಕೊಂಬೇಕು ನೀವು. ನಮ್ಮನ್ನ ಯಾರು ಅನಾಥರ ಅನ್ಕೊಂಬೇಡಿಲೇ. ನಾವ್ಯಾರು ಅನಾಥರಲ್ಲ. ಮಕ್ಕಳ ಏನ್ರ ಅನ್ಕೊಂಡಿದೀರಾ ನೀವು? ನಿಮ್ ಪಕ್ಷ ಏನೋ ಗೂಂಡಾಗಿರಿ ಪಕ್ಷನ? 6 ಕೋಟಿ ಕನ್ನಡಿಗರು ಹಾಕೋ ಭಿಕ್ಷೆನಲ್ಲಿ ಸರ್ಕಾರ ಮಾಡೋ ನಿಮ್ಮಂತವ್ರು ನಿಯತ್ತಿನ ಬಗ್ಗೆ ಮಾತಾಡ್ಬೇಕಾ? ಇದೇನ್ರೋ ನಿಯತ್ ನಿಮ್ಗೆ?
ಇದೆಯಾ ನಿಯತ್ ನಿಮ್ಗೆ? ಯಾಕೆ ಮಾತಾತ್ರ ಯಾಕೋ ಲಕ್ಷ್ಮೀ ಹೆಬ್ಬಾಳ್ಕರು? ಯಾಕೆ ಮಾತಾತ್ರ ರಮೇಶ್ ಜಾರಕಿಹೊಳಿ ಹೇಳ್ಕೊಟ್ನಾ ಅವಳನ್ನ ಬೀದಿಗೇಳು ಅಂತ? ಆ ಯಮ್ಮ ಒಳ್ಳೆಯವಳು, ಹಂಗೆ ಮಾತಾಡಿದಾಳೆ. ನಾನಾಗಿದ್ರೆ ಆ ಯಮ್ಮನ ಕೈ ಕಾಲಲ್ಲಿ ಎಕ್ಕಡದಲ್ಲಿ ಓಡಿಸ್ತಾ ಇದ್ದೆ. ನಾನು ಹಂಗೆ ಆ ಎಕ್ಕಡ ಹತ್ಕೊಂಡು ರಪ ರಪ ಅಂತ ಹೊಡಿತಾ ಇದ್ದೆ. ಆದ್ರೆ ಒಂದು FIR ಹೋದ್ರೆ ಒಂದು ಜೈಲು ಜಾಂಡ ಹೋಯ್ತು. ಲೇ ಮಗನೇ, ಅರೆಸ್ಟ್ ಆದ್ಮೇಲೆ ನಾಟಕ ಆಡ್ತೀಯ ಕರ್ನಾಟಕ ಪೊಲೀಸರ ಹತ್ರ, ತಲೆ ಹೊಡ್ಕೊಂತೀನೋ? ಸತ್ತೋಗ್ಬೇಕಾಯ್ತಂಗೆ. 2,000 ಜನ ರೈತರು ಸತ್ತೋದ್ರು, ಅನ್ನ ಹಾಕೋರು. ನೀನ್ ಹೊರ್ಗೋಗಿಲ್ಲಲ್ಲ ಲೇ ಚಾಂಡಾಳ. ಆ ಬಾಯಿಗೆ ಲಕ್ವಾ ಹೊಡಿಬೇಕು ನಿನ್ಗೆ. CT ರವಿ, ಆ ಬಾಯಿಗೆ ನೀನ್ ಯಾವ ಬಾಯಲ್ಲಿ ವೇಶ್ಯ ಅಂದ ನೋಡೋ, ಆ ಬಾಯಿಗೆ ಲಕ್ವಾ ಹೊಡಿಬೇಕು, ಸ್ಟ್ರೋಕ್ ಹೊಡಿಬೇಕು ನಿನ್ಗೆ. ನಾವು ನೋಡ್ಬೇಕು ಹೊಡೆಯುತ್ತೆ ನಿನ್ ಬಾಯಿಗೆ. CT ನಿನ್ನ ಬಾಯಿಗೆ ಖಂಡಿತವಾಗಿ ಲಕ್ವ ಹೊಡಿತದೆ, ನಾವು ನೋಡ್ತೀವಿ. ಕಿರ್ಸಾಡದ ಸಿಕ್ಕಿದ್ರೆ ಮಗನೇ ಬಾಕ್ಸಿಂಗ್ ಗ್ಲೌಸೇ ಬೇಡ, ಹಂಗೆ ಹೊಡೆದಾಕ್ಬಿಡ್ತೀನಿ. ಬಾಕ್ಸಿಂಗ್ ಗ್ಲೌಸೇ ಬೇಡ ನಿನ್ಗೆ. ಹೇಳ ಸಿಗು ಮಗನೇ ನನ್ನ ಕೈಗೆ. ಮನೆ ಅವನ್ ಸೂರ್ಯ ಮುಕುಂದ್ ರಾಜ್ಗೂ ಇಲ್ಲದೆ ಕೋರ್ಟಲ್ಲಿ ವಿಚಾರಣೆ ಮಾಡೋಣ ಪ್ರೊಡ್ಯೂಸ್ ಮಾಡಿದ್ರೆ ಅಂತ. ನಿನ್ನ ಅದೃಷ್ಟಕ್ಕೆ ಬೆಂಗಳೂರು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಲ್ಲ, ಎಲ್ಲ ತಯಾರಿ ಮಾಡಿದ್ವಿ ನಿನಗೆ ಮಾಂಜ ಕೊಡಕ್ಕೆ. CT ಅಶೋಕ, ಯಾವ ಮುಖ ಇಟ್ಕೊಂಡು ಇವನನ್ನ ಪ್ರತಿಪಾದಿಸ್ತೀಯ ನೀನು? ನಿನ್ ಬಾಮ ಇದ್ರು ಕೊಡಗೇಳಿನಲ್ಲಿ. ಲೇ ಅಶೋಕ್, ಕೊಡಗೇಳಿನಲ್ಲಿ ನೀನು ಅವನ್ ಯಾವನ ಚಾಂಡಾಳ ಕುಂಟ್ರು ಜಾಗ ಮಾರ್ಬಿಟ್ರಲ್ಲ, ಯಾವ ಮುಖ ಇಟ್ಕೊಂಡು ಪ್ರೆಸ್ಮೆಂಟ್ ಮಾಡ್ತೀಯಲೇ? ಅಶೋಕ, ಯಾವ ಮುಖ ಇಟ್ಕೊಂಡು ಮಾಡ್ತೀಯೋ ಈ ಚಾಂಡಾಳನ್ಗೆ? ನೀವೆಲ್ಲ ಜನಪ್ರತಿನಿಧಿಗಳು, ನೀವೆಲ್ಲ ನಮ್ಮನ್ನ ಪ್ರತಿನಿಧಿಸೋರು, ನಾಚಿಕೆ ಆಗಲ್ವೇನ್ರೋ? ಕನಿಷ್ಠ ಒಂದು ಹೆಣ್ಣಿಗೆ ಮರ್ಯಾದೆ ಕೊಡೋ ಯೋಗ್ಯತೆ ಇಲ್ದವರು ಈ ರಾಜ್ಯದ ಜನಪ್ರತಿನಿಧಿಗಳು. ನಿಮ್ಮನ್ನ ನಾವು ಆಯ್ಕೆ ಮಾಡ್ಬೇಕಾ? ಆಯ್ಕೆ ಮಾಡ್ಬೇಕೇನ್ರೋ? ಯಡಿಯೂರಪ್ಪ ನಿನಗೆ ನಾಚಿಕೆ ಆಗಲ್ವಾ? ನಿನ್ಗೆ ನಾಚಿಕೆ ಆಗಲ್ವನಯ್ಯ? ಸಂತೋಷ್ ಹೆಗ್ಡೆ ಹೇಳಿದ್ರು, ಜೈಲಿಗೆ ಹೋಗಿ ಜಾಮೀನ್ ತಗೊಂಬಂದವ್ರಿಗೆ ಹಾರ ತುರಾಯಿ ಆಗ್ತೀವಿ ಅಂತಾರೆ. ಅವನು CT ರವಿ ಯುದ್ಧಕ್ಕೆ ಹೋಗಿದ್ದ, ಪಾಕಿಸ್ತಾನ ಮೇಲೆ ಚೈನಾ ಮೇಲೆ ಯುದ್ಧಕ್ಕೆ ಹೋಗಿದ್ದ, ಎಲ್ರ ಹೋಗಿದ್ದ? ಆ ಚಾಂಡಾಳ ಎಲ್ಲೋಗಿದ್ದ ಅವನು? ಒಂದು ಕ್ಯಾಬಿನೆಟ್ ಮಿನಿಸ್ಟರು, ಸಾಮಾನ್ಯ ವರ್ಗದಿಂದ ಹುಟ್ಟು ಬಂದು ಆ ನಡೆದು ಬಂದ ದಾರಿನಲ್ಲಿ ಏನೇ ನಡೆದಿರಲಿ ಅದು ಆಕೆ ಪ್ರವೇಶಿ, ಆಕೆ ಬಿಟ್ಟಿದಾರಲ್ಲಿ. ತಾಕತ್ತಿದ್ರೆ ನಿಮ್ಮನೆ ಹೆಣ್ಮಕ್ಳು ಕರ್ಕೊಂಬಂದು MLA MLC ಮಾಡ್ರಲ್ಲಿ, ಮಿನಿಸ್ಟರ್ ಮಾಡ್ರ, ಹಲ್ಕಟ್ಗಳ ಮಾಡ್ರೆ. ನಿಮ್ಮ ಹೆಣ್ಮಕ್ಳನ್ನ ಮನೆಯಲ್ಲಿ ಬಚ್ಚಿಡೋದು, ಕಂಡವ್ರ ಹೆಣ್ಮಕ್ಳು ಬಂದು MLA ಮಿನಿಸ್ಟರ್ ಆದ್ರೆ ಅವ್ರನ್ನ ವೇಶ್ಯ ಕಟ್ಟೋದು. ಕೆಂಪೇಗೌಡ ಎಚ್ಚರ ಇರ್ಲಿ, ಪಾಳ್ಯಗಾರ ಅವನು ಕೆಂಪೇಗೌಡ. ಅವನ ಅನುಯಾಯಿಗಳು, ಅವನನ್ನ ಅನುಸರಿಸೋರು ನಾವು. ಮಾತು ಆಮೇಲೆ ಆಡ್ತೀವಿ, ಮೊದಲು ಕೊಡ್ತೀವಿ. ಏನ್ ಕೊಡ್ತೀವಿ ಲೇ? ನಮಗೇನ್ ಬೇರೆ ಏನ್ ಕೊಂಡ್ರೆ ನಮಗೇನು ಹೆದರಿಕೆ ಏನಿಲ್ಲ. ಸಿಸ್ಟಮ್ ಅನ್ನ ಆಟ ಆಡ್ಬೇಕು ಅಂತ ತಗೊಂಡ್ರ ನಿಮ್ಗೆ ಏನಾ? ಚಾಂಡಾಳ್ರ, ನಾವು ಹಂಗೆ ಇರ್ತೀವಿ. ನಾವು ಹುಡ್ಕೊಂಬಂದೆ ಹೊಡಿತೀವಿ. ಗನ್ಮ್ಯಾನ್ ಮಾಡ್ಕೊಳ್ಳಿ, ಹುಡ್ಕೊಂಬಂದೆ ಹೊಡಿತೀವಿ. ಈಗ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಹೇಳಕ್ಕೇನು ಭಯ ಇಲ್ಲ. ಜಾಂಡ ಹಾಕಿಸ್ರೆ ಒಂದು FIR, ಒಂದು ಜೈಲು, ಒಂದು ಬೇಲು, ಅಷ್ಟೇ ತಾನೇ ನಿಮ್ ಯೋಗ್ಯತೆ. ನೋಡೋ ಆ ಚಾಂಡಾಳ ಹಿಂಗೆ ವೇಶ್ಯ ಅಂದ್ಬಿಟ್ಟು ಹೋದ, ಆ ಕಡೆ ಹೈಕೋರ್ಟ್ ಬೇಲ್ ಕೊಡ್ತು, ವಾಪಸ್ ಬಂದ. ಆ ಚಾಂಡಾಳನೇ ಬಂದವನೇ. ನಮ್ಮನೇನ್ ಪರ್ಮನೆಂಟ್ ಹಾಕ್ಬಿಡ್ತಾರೆ ಜೈಲ್ಗೆ. ಬಾರ ಹೊಡೆದ್ಬಿಟ್ಟೆ ಹೋಗ್ತೀವಿ, ಬಾರ ಹೊರಬಿಟ್ಟು ಹೋಗ್ತೀವಿ. BJP ನನ್ನ ಒಬ್ಬನ್ ತೋರ್ಸೋ. ಭ್ರಷ್ಟಾಚಾರ ಮುಕ್ತವಾಗಿ, ನಿಯತ್ತಾಗಿ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಿಕ ಬದ್ಧತೆಯಿಂದ
ನಿಯತ್ತಾಗಿ MLA MP ಕೆಲಸ ಮಾಡ್ರೋ ಒಬ್ಬನ್ ತೋರ್ಸಲ್ರಲ್ಲೇ, ಒಬ್ಬನಿಲ್ಲ ಕಣಲೇ. ಎಲ್ಲ ಅಕ್ರಮಗಳೇ ಇರೋದು. ಬಿಜೆಪಿಲಿ ಇರೋರೆಲ್ಲ ಅಕ್ರಮಗಳೇ ಇವೆ. ಬೇಕಾ ಫೈಲ್ ಓಪನ್ ಮಾಡೋಣ? ಆರ್ ಅಶೋಕ್ ನಿನ್ ಫೈಲ್ ಓಪನ್ ಮಾಡೋಣ. ಯಡಿಯೂರಪ್ಪ ನಿನ್ ಫೈಲ್ ಓಪನ್ ಮಾಡೋಣ. ವಿಜೇಂದ್ರ ನಿನ್ ಫೈಲ್ ಓಪನ್ ಮಾಡಿ ಬೀದಿಗೆ ಬಿಡೋಣ. ಆಮೇಲೆ ರವಿ ಡಿ ಚನ್ನಣ್ಣ ಅವ್ರ ಫೈಲ್ ಓಪನ್ ಮಾಡಿ ಏನೇನ್ ಬೀದಿಗೆ ತಗೊಂಡೆ ಗೊತ್ತಿದೆಯಲ್ಲ? 500 ಕೋಟಿ ಅಮೃತ್ ಪಾಲು, PS ಗಣ ಜೈಲ್ಗೆ ಹೋದ, ಫೈಲ್ ತರ್ಲಾ? ಯಡಿಯೂರಪ್ಪ ನಿನ್ ಫೈಲ್ ತರ್ಬೇಕಾ? ಆರ್ ಅಶೋಕ್ ನಿನ್ ಫೈಲ್ ತರ್ಬೇಕಾ? ಬೀದಿಗಿಡೋಣ. ಐ ಆಮ್ ರೆಡಿ. ಜಗೋ ಇಸ್ ಕಮಿಂಗ್ ಅಂಡ್ ಜಗೋ ಇಸ್ ರೆಡಿ. ನೀವು ರೆಡಿ ಇದ್ದೀರಾ? ಹುಚ್ಚಾಟ ಆಡ್ಬೇಕಾರ ಎಚ್ಚರ ಇರ್ಲಿ. ಬೀದಿಗೆ ಬಿದ್ರೆ ನಾಯಿ ನರಿ ಅಂತ ಆಯ್ಕೊಂಡ್ಬಿಡ್ತಾರೆ ಜನ ನಿಮ್ಮನ್ನ. ಲೇ ಅಲ್ಲಿ ಮೆಸೇಜ್ ಹಾಕೋದಲ್ಲ, ನಿಮ್ಮಪ್ಪನ ಹೆಸರು ಹೇಳಿದ್ರೆ ಬರ್ರ ತಾಕತ್ತಿದ್ರೆ ಅಲ್ಲಿ ಮೆಸೇಜ್ ಹಾಕೋದಲ್ಲ. ಸಿಕ್ಕಿದ್ರೆ ಇದ್ರಲ್ಲೇ ಮಾಂಜ ಕೊಡ್ತೀವಿ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಲೇ ಏನೋ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಗೌರಿ ಲಂಕೇಶ ಮಗನೇ, ಹಂಗೆ ರಿವರ್ಸ್ ತಗೊಂಡು ಹಂಗೆ ಅನ್ಲೋಡ್ ಮಾಡ್ಬಿಡ್ತೀವಿ. 6, 9, 29 ಟಕ 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 ಅಂತ. ಎಚ್ಚರ ಇರ್ಲಿ. ನಾನು ಅದಲ್ಲ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಅರ್ಥ ಆಯ್ತಾ? ಸಿಕ್ಕಿದ್ರೆ ತಿನ್ಕೊಂಡ್ಬಿಡ್ತೀವಿ. ಥ್ಯಾಂಕ್ ಯು. ಒಂದದ್ದು ನಿಜ, ಕರ್ನಾಟಕ ಯಾರ ಅಪ್ಪಂದು ಅಲ್ಲ, 6 ಕೋಟಿ ಕನ್ನಡಿಗರದು. ಇಲ್ಲಿ ಹುಚ್ಚಾಟಕ್ಕೆ ಜಾಗ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಹುಚ್ಚತನ ನನ್ನ ಹತ್ರ ತೋರಿಸ್ರಿ. ನಾನು ಹುಚ್ಚರು ಡಾಕ್ಟ್ರೆ. ಎಸ್ಪೆಷಲಿ BJP ಅವ್ರಿಗೆ, ನಿಮ್ಮಂತ ಹುಚ್ಚರಿಗೆ ನಾನು ಹುಚ್ಚರು ಡಾಕ್ಟ್ರು. ಜಗೋ MBBS, ಪೋಸ್ಟ್ ಮಾರ್ಟಮ್ ಸ್ಪೆಷಲಿಸ್ಟ್, ಆಪರೇಷನ್ ಸ್ಪೆಷಲಿಸ್ಟ್, ಸರ್ಜರಿ ಸ್ಪೆಷಲಿಸ್ಟ್, ತಲೆ ಸ್ಪೆಷಲಿಸ್ಟ್, ಮೆದ್ದು ಸ್ಪೆಷಲಿಸ್ಟ್, ನಾಲ್ಗೆ ಸ್ಪೆಷಲಿಸ್ಟ್. ಕಿತ್ಕೊಂಡು ತಿಂದಕ್ಕೆ ಫ್ರೈ ಮಾಡಿ ಒಳ್ಕೊಂಡ್ಬಿಡ್ತೀವಿ. ಎಚ್ಚರ ಇರಲಿ. ಹುಚ್ಚಾಟ ಏನು ಕಾಂಗ್ರೆಸ್ ಅವ್ರು ತೋರಿಸಿ, ನನ್ನ ಹತ್ರ ಅಲ್ಲ. ಮಕ್ಕಳ ಒಬ್ಬೊಬ್ಬನ ಫೈಲು ಐತೆ. ಬೀದಿಗೆ ಬಿಟ್ರೆ 6 ಕೋಟಿ ಕನ್ನಡಿಗರು ನಿಮ್ಮನ್ನ ಮಸಾಲೆ ಹಾಕೊಂಡು ತಿನ್ಕೊಂಡ್ಬಿಡ್ತಾರೆ. ಆಮೇಲೆ MLA ಮಿನಿಸ್ಟ್ರು ಬಿಟ್ಟಾಕಿ ಆಮೇಲೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರು. ಮೊನ್ನೆ ತಾನೇ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಮಗನನ್ನು ಸೋಲ್ಸಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನನ್ನು ಸೋಲ್ಸಿದ್ರು. ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಮಗನನ್ನು ಸೋಲ್ಸಿದ್ರು. ಜನ ಮನ್ಸು ಮಾಡಿದ್ರೆ ಕೇರ ಪುಟ್ಬಾತ್. ನೀವು ಯಾವುದೇ ಅಣ್ಣ ಆಗಿರ್ಲಿ, ನೀನ್ ಯಾವುದೇ ಕುಮಾರಸ್ವಾಮಿ ಆಗಿರ್ಲಿ, ನೀನ್ ಯಾವುದೇ ಬೊಮ್ಮಾಯಿ ಆಗಿರ್ಲಿ, ನೀನು ಮಾಜಿ ಪ್ರಧಾನ ಮಂತ್ರಿ ಮಗನಾದ್ರೂ ಅಷ್ಟೇ ಜನ ಡಿಸೈಡ್ ಮಾಡಿದ್ರೆ ನಿಮ್ಮನ್ನು ಪುಟ್ವಾತ್ ಮಾಡಬೇಕು ಅಂತ 100% ಮಾಡೇ ಮಾಡ್ತಾರೆ. ನಾನು ಕಾಂಗ್ರೆಸ್ ಹೈಕಮಾಂಡ್, ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ದಯಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಈ ರಾಜ್ಯದ ಡೆಪ್ಯೂಟಿ CM ಮಾಡಿ. ಇವರು ವೇಶ್ಯ ಅಂದ್ರಲ್ಲ, ಅದಕ್ಕೆ ಪ್ರತೀಕಾರವಾಗಿ ಆ ಹೆಣ್ಮಗಳನ್ನ, ಆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಇತಿಹಾಸ ಏನೇ ಇರ್ಲಿ ಕಣ, ಆಕೆ ನಡೆದು ಬಂದ ದಾರಿ ಏನೇ ಇರ್ಲಿ, ನಿಮ್ಮ ಯೋಗ್ಯತೆಗೆ MLA ಆಗಿರೋಲೇ ತಾಕತ್ತಿದ್ರೆ MLA ಆಗಲ್ಲ. ಅಂತ ಜಾಗದಲ್ಲಿ ಒಂದು ಸಾಮಾನ್ಯ ಮನೆಯಿಂದ ಬಂದು ಆಕೆ ಹೆಂಗ್ ನಡ್ಕೊಂಬಂದ್ಲು, ಯಾರ್ಯಾರನ್ನ ಫೇಸ್ ಮಾಡಿದ್ಲು, ಎಲ್ಲೆಲ್ಲಿ. ಅಲ್ಲೋ ಜಯಲಲಿತಾಗೆ, ಮೈಸೂರಲ್ಲಿ ಹುಟ್ಟಿದ ಜಯಲಲಿತಾ ಕನ್ನಡಿಗಳು ತಮಿಳ್ನಾಡ ಅಸೆಂಬ್ಲಿನಲ್ಲಿ ಸೀರೆ ಕೈ ಹಾಕ್ತಾರೆ. ಅದಾದ್ಮೇಲೆ ಮುಖ್ಯಮಂತ್ರಿ ಆಗದ ಅಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾನಕ್ಕೆ ಕೈ ಹಾಕಿದ್ದಾರೆ BJP ಅವರು. ಖಂಡಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅದಕ್ಕೂ ಮುಂಚೆ ಉಪಮುಖ್ಯಮಂತ್ರಿ ಆಗ್ತಾರೆ. ನಾನು ಭವಿಷ್ಯ ನೋಡ್ತಾ ಇದ್ದೀನಿ. ನನ್ನ ಭವಿಷ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಜಯಲಲಿತಾಗೆ ಅಸೆಂಬ್ಲಿನಲ್ಲಿ ಸೀರೆ ಕೈ ಹಾಕಿ ಪೆಟ್ಟಿಕೋಟಲ್ಲಿ ನಿಲ್ಲಿಸ್ತಾರೆ. ಶಪಥ ಮಾಡಿ ಆ ರಾಜ್ಯದ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾಳೆ ಜಯಲಲಿತಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಟ್ಟಿದ್ದೀರಾ, ಆ ಅಮ್ಮನ ಮಾನಕ್ಕೆ ಕೈ ಹಾಕಿದ್ದೀರಾ. ಖಂಡಿತವಾಗಿ ಈ ರಾಜ್ಯಕ್ಕೆ
ಆಕೆ ಮುಂದೆ ಮುಖ್ಯಮಂತ್ರಿ ಆಗ್ತಾಳೆ, ಅದಕ್ಕೂ ಮುಂಚೆ ಉಪಮುಖ್ಯಮಂತ್ರಿ ಆಗ್ತಾಳೆ. ನಾನು ಹೇಳ್ತಾರ ಭವಿಷ್ಯ ಸುಳ್ಳಾಗಲ್ಲ. ಬಿಜೆಪಿಯವರ ಒಂದು ಲಾರಿ ತುಂಬಾ ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಸುಧಾಕರ್ಗೆ ಹೇಳಿ, MP ಸುಧಾಕರ್ಗೆ ಹೇಳಿ, ಒಂದು ಲಾರಿ ಮೆಣಸಿನ್ಕಾಯಿ ತಗೊಂಡ್ಬಂದು ಇಕ್ಕಳಿಯಲ್ಲಿ ಬರ್ಲಾ. ಥ್ಯಾಂಕ್ ಯು.